हेलो स्टूडेंट्स एल्रिಗೂ ನಮಸ್ಕಾರ ದರ್ಶು ಎಜುಕೇರ್ ಚಾನೆಲ್ ಗೆ ಹಾಗೆ ಕೆಇಎ 2024 ಅಪ್ಡೇಟ್ಸ್ ಗೆ ಎಲ್ಲರಿಗೂ ಕೂಡ ಸ್ವಾಗತ। ಇವತ್ತಿನ ಒಂದು ವಿಡಿಯೋದಲ್ಲಿ ಕೆಇಎ ಕಡೆಯಿಂದ ಬಂದಿರುವಂತ ಒಂದು ಬಿಗ್ಗೆಸ್ಟ್ ಅಪ್ಡೇಟ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ। ಹಾಗೆ ಎಷ್ಟು ಜನ ವಿದ್ಯಾರ್ಥಿಗಳಿಗೆ ಒಂದು ಡೌಟ್ ಇರುತ್ತೆ, ನಮ್ಮ ಒಂದು ಕೆಸಿಇಟಿ ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಹಾಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ನ ನಮಗೆ ಯಾವಾಗ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾರೆ ಅಂತ ಎಷ್ಟೋ ವಿದ್ಯಾರ್ಥಿಗಳಿಗೆ ಒಂದು ಡೌಟ್ ಇರುತ್ತೆ। ಈ ಒಂದು ಎಲ್ಲ ವಿಚಾರಗಳನ್ನ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೇನೆ। ಹಾಗಾಗಿ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿ। ಹಾಗೆ ಮೊದಲನೇ ಬಾರಿಗೆ ನಮ್ಮ ಒಂದು ಚಾನೆಲ್ ನ ಯಾರೆಲ್ಲ ವೀಕ್ಷಣೆ ಮಾಡ್ತಾ ಇದ್ದೀರಾ ಪ್ರತಿಯೊಬ್ಬರು ಕೂಡ ಇವಾಗಲೇ ನಮ್ಮ ಒಂದು ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। 5000 ಸಬ್ಸ್ಕ್ರೈಬರ್ಸ್ ನ ಬೇಗ ಕಂಪ್ಲೀಟ್ ಮಾಡಿ ಅಂತ ಹೇಳ್ತಾ ನಮ್ಮ ಒಂದು ವಿಡಿಯೋಗೆ ಒಂದು 500 ಲೈಕ್ಸ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನೆ। ಬೇಗ ಬೇಗ ಪ್ರತಿಯೊಬ್ಬರು ಕೂಡ ಒಂದೊಂದು ಲೈಕ್ಸ್ ನ ಮಾಡಿದ್ರು ಕೂಡ 500 ಲೈಕ್ಸ್ ಕಂಪ್ಲೀಟ್ ಆಗುತ್ತೆ, ಬೇಗ ಬೇಗ ಲೈಕ್ ನ ಮಾಡಿ। ಹಾಗೆ ಸ್ಟೂಡೆಂಟ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ಕೆಇಎ ಕಡೆಯಿಂದ ಒಂದು ಅಪ್ಡೇಟ್ ಬಂದಿದೆ। ಆ ಒಂದು ಅಪ್ಡೇಟ್ ಏನು ಅಂತ ಅಂದ್ರೆ, ನೀವು ಕೆಇಎ ವೆಬ್ಸೈಟ್ ಗೆ ಬಂದು ಇಲ್ಲಿ ಪ್ರವೇಶ ಅಂತ ಇರುತ್ತೆ, ನಿಮಗೆ ಇಂಗ್ಲಿಷ್ ಅಲ್ಲಿ ಆದ್ರೆ ಅಡ್ಮಿಷನ್ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ UGCET 2024 ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಒಂದು ಆಪ್ಷನ್ ಕಾಣುತ್ತೆ, ಒಂದು ಲಿಂಕ್ ನ ನಿಮಗೆ ಪ್ರೊವೈಡ್ ಮಾಡಿರ್ತಾರೆ। ಲಿಂಕ್ ಅಂತ ಅಂದ್ರೆ ಇಲ್ಲಿ ನೀವು ನೋಡ್ತಿರ್ಬೋದು, ತಾತ್ಕಾಲಿಕ ಮೆರಿಟ್ ಪಟ್ಟಿ BSc BPT BPO 2024 ಅಂತ ಅದರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು PDF ಡೌನ್ಲೋಡ್ ಆಗುತ್ತೆ। ಅದರಲ್ಲಿ ಏನಿದೆ ಅಂತ ನಿಮಗೆ ಮಾಹಿತಿಯನ್ನು ನಾನು ನಿಮ್ಗೆ ಈಗ ತಿಳಿಸ್ಕೊಡ್ತಾ ಬರ್ತಾನೆ। ಓಕೆ ಸ್ಟೂಡೆಂಟ್ಸ್, ನೀವು ಇಲ್ಲಿ ನೋಡ್ತಿರ್ಬೋದು ಈ ಒಂದು ಅಪ್ಡೇಟ್ ಏನು ಅಂತ ಅಂದರೆ, ಯಾರ್ಯಾರೆಲ್ಲ BSc ನರ್ಸಿಂಗ್ ಮಾಡಬೇಕು ಅಂದ್ಕೊಂಡಿದ್ರೆ, ಹಾಗೆ ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸಸ್ ಆಗಿರ್ಬೋದು, BPT ಆಗಿರ್ಬೋದು, BPO ಪ್ರೊವಿಷನಲ್ ಮೆರಿಟ್ ಲಿಸ್ಟನ್ನು 2024-25 ಅಲ್ಲಿ ರಿಲೀಸ್ ಮಾಡಿದ್ದಾರೆ। ನೀವು ಅಪ್ಲಿಕೇಶನ್ನ ಹಾಕಬೇಕಾದ್ರೆ ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ಒಂದು ನೀವು ಟಿಕ್ ಮಾರ್ಕನ್ನು ಮಾಡಿರ್ತೀರಾ। ಅಲ್ಲಿ ನೀವು ಈ ಒಂದು ಮೆರಿಟ್ ಲಿಸ್ಟ್ಗಾಗಿ BSc ನರ್ಸಿಂಗ್ ಆಗಿರ್ಬೋದು, ಆರ್ಕಿಟೆಕ್ಚರ್ ಕೋರ್ಸಸ್ ಆಗಿರ್ಬೋದು, ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಾಗಿರ್ಬೋದು, ಎಲ್ಲ ಒಂದು ಕೋರ್ಸ್ಗಳಿಗೆ ಈ ಒಂದು ಲಿಸ್ಟ್ ಇರುತ್ತೆ। ಆ ಒಂದು ಲಿಸ್ಟ್ ನ ನೀವು ಟಿಕ್ ಮಾಡಿರ್ತೀರಾ, ಪ್ರತಿಯೊಬ್ಬರು ಕೂಡ ಟಿಕ್ ಮಾಡಿರ್ತೀರಾ, ಆದರೆ ಕೆಲವೊಂದಿಷ್ಟು ಜನ ಟಿಕ್ ಮಾಡದೆ ಇರ್ಬೋದು। ಹಾಗಾಗಿ ಈ ಒಂದು ಲಿಸ್ಟ್ ಅನ್ನ ರಿಲೀಸ್ ಮಾಡಿದ್ದಾರೆ। ಪ್ರತಿಯೊಬ್ಬ ಸ್ಟೂಡೆಂಟ್ಸ್ ಕೂಡ ಈ ಒಂದು ಲಿಸ್ಟ್ ಅಲ್ಲಿ ತಮ್ಮ ಹೆಸರು ಏನಿದೆ, ತಮ್ಮ ಹೆಸರು ಇದೆಯಾ ಇಲ್ವಾ, ನಿಮ್ಮ ಒಂದು ರ್ಯಾಂಕ್ ಅನ್ನ ಲಿಸ್ಟ್ ಅನ್ನ ಇಲ್ಲಿ ರಿಲೀಸ್ ಮಾಡಿರುವಂತದ್ದು। ಪ್ರತಿಯೊಬ್ಬ ಸ್ಟೂಡೆಂಟ್ಸ್ ಕೂಡ ಇಲ್ಲಿ ನಿಮ್ಮ ಹೆಸರು ಇದೆಯಾ, ನಿಮ್ಮ ಒಂದು ರ್ಯಾಂಕ್ ಬಂದಿದೆಯಾ ಅಂತ ನೀವು ಚೆಕ್ ಮಾಡ್ಕೋಬೇಕು। ಇದು 2024 ಹಾಗೆ 2025 ಅಲ್ಲಿ BSc ನರ್ಸಿಂಗ್, ಅಲೈಡ್ ಹೆಲ್ತ್ ಸೈನ್ಸಸ್, BPT BPO ಪ್ರೊವಿಷನಲ್ ಮೆರಿಟ್ ಲಿಸ್ಟ್ ಅನ್ನ ರಿಲೀಸ್ ಮಾಡಿರುವಂತದ್ದು। ಈ ಒಂದು ಲಿಸ್ಟ್ ಅಲ್ಲಿ ನಿಮ್ಮ ಹೆಸರಿದೆಯಾ ಅಂತ ನೀವು ಬೇಗ ಬೇಗ ನೋಡ್ಕೊಳ್ಳಿ, ಹಾಗೆ ಚೆಕ್ ಮಾಡ್ಕೊಳ್ಳಿ। ಓಕೆ ಸ್ಟೂಡೆಂಟ್ಸ್, ಹಾಗೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದೀರಾ, ಸರ್ BSc ನರ್ಸಿಂಗ್ ಕೋರ್ಸ್ಗಳಿಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಹಾಗೆ ಇಂಜಿನಿಯರಿಂಗ್ಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಯಾವಾಗ ಒಂದು ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ ಎಷ್ಟೋ ಜನ ವಿದ್ಯಾರ್ಥಿಗಳು ಕೇಳ್ತಿರುವಂಥದ್ದು। ಇದ್ರ ಬಗ್ಗೆ ಕೂಡ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ। ಹಾಗೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳಿಗೆ ಒಂದು ಗೊಂದಲ ಇದೆ, ಯಾವಾಗ ಸ್ಟಾರ್ಟ್ ಆಗುತ್ತೆ ಕೌನ್ಸಿಲಿಂಗ್ ಅಂತ। ಓಕೆ ಸ್ಟೂಡೆಂಟ್ಸ್, ನೀವು ಇಲ್ಲಿ ನೋಡಿ, ನೀಟ್ದೊಂದು ಏನು ಕೇಸ್ ಇದೆ, ಒಂದು ಪೇಪರ್ ಲೀಕ್ ಆಗಿತ್ತು ಅನ್ನುವಂಥ ಕೇಸು, ಇದು ಸುಪ್ರೀಂ ಕೋರ್ಟ್ ಅಲ್ಲಿ ಇದೆ। ಇದು ಜುಲೈ 18ನೇ ತಾರೀಕುವರೆಗೂ ಯಾವುದೇ ಒಂದು ವಿಚಾರವನ್ನು ಹೇಳೋದಕ್ಕೆ ಆಗೋದಿಲ್ಲ, ಯಾಕಂದ್ರೆ ಇನ್ನೂ ಒಂದು ಕೋರ್ಟ್ ಅಲ್ಲಿ ಕೇಸ್ ಇರುವಂತ ಕಾರಣದಿಂದ ಜುಲೈ 18ನೇ ತಾರೀಕು ಮೇಲೆ ಅವರ ಒಂದು ಡಿಸಿಷನ್ ಮೇಲೆ ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾವಾಗ ಒಂದು ನಿಮ್ಮ ಒಂದು ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ, ಯಾವಾಗ ಡೇಟ್ ಅನ್ನ ಅನೌನ್ಸ್ ಕೂಡ ಮಾಡ್ತಾರೆ, ಅಲ್ಲಿವರೆಗೂ ನಾವು ಇಂಥದ್ದೇ ಒಂದು ತಾರೀಕಿನಲ್ಲಿ ಇಂಥದ್ದೇ ಒಂದು ಡೇಟ್ ಅಲ್ಲಿ ನಿಮಗೆ ಒಂದು ಏನು ರಿಲೀಸ್ ಆಗುತ್ತೆ ನಿಮ್ಮ ಡೌನ್ಲೋಡ್ ವೆರಿಫಿಕೇಶನ್ ಲಿಂಕು, ಹಾಗೆ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ। ಎಕ್ಸ್ಪೆಕ್ಟೇಷನ್ ಡೇಟ್ ನ ನಾವು ಎಷ್ಟೋ ಹೇಳ್ಬೋದು, ಆದ್ರೆ ನಿಮಗೆ ಕೆಲವೊಂದಿಷ್ಟು ಜನ ಏನಿದ್ದಾರೆ ಬ್ಯಾಡ್ ಕಮೆಂಟ್ಸ್ ಮಾಡೋದಕ್ಕೆ ಬಂದಿರ್ತಾರೆ, ಅವ್ರಿಗೆ ಇದನ್ನೇ ಹುಡುಕ್ತಿರ್ತಾರೆ, ಎಲ್ಲಿ ಗುರು ನೀನ್ ಡೇಟ್ ಎಲ್ಲಿ ಹೇಳಿದ್ಯಾ ಅಂತ ಎಷ್ಟೋ ಜನ ಕೇಳ್ಬೋದು। ನಾನು ಅಲ್ಲಿ ಕ್ಲಿಯರ್ ಕಟ್ ಆಗಿ ಮೆನ್ಷನ್ ಮಾಡಿ ಹೇಳಿರ್ತೇನೆ ನಿಮಗೆ। ಕೆಲವೊಂದು ವಿದ್ಯಾರ್ಥಿಗಳು ಕೇಳ್ತಿರುವಂತ ನಾನು ಪ್ರೂಫ್ ಹಾಕಿದ್ದೇನೆ, ಕಮೆಂಟ್ಸ್ ಕೂಡ ನಾನು ಕಮೆಂಟ್ಸ್ನ ಪ್ರೂಫ್ ಕೂಡ ನಿಮಗೆ ತೋರಿಸಿರ್ತೇನೆ ಆ ಒಂದು ವಿಡಿಯೋದಲ್ಲಿ, ಹಿಂಗೆ ಕೇಳಿದ್ದಾರೆ ಸ್ಟೂಡೆಂಟ್ಸ್, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಅಂತ। ಹಾಗಾಗಿ ನಾನು ನಿಮಗೆ ಎಕ್ಸ್ಪೆಕ್ಟೇಷನ್ ಡೇಟ್ನ ಹೇಳ್ತಾ ಇದ್ದೀನಿ। ಈ ಒಂದು ಈ ಜುಲೈ 18ನೇ ತಾರೀಕು ಮೇಲ್ಗಡೆ ನಾನು ನಿಮಗೆ ಹೇಳ್ಬೋದು, ಒಂದು ಆಗಸ್ಟ್ ಫಸ್ಟ್ ವೀಕ್ವರೆಗೂ ಹೋಗ್ಬೋದು, ಅಥವಾ ಜುಲೈ ಲಾಸ್ಟ್ ವೀಕಲ್ಲೂ ಕೂಡ ನಿಮಗೆ ಕೌನ್ಸಿಲಿಂಗು ಸ್ಟಾರ್ಟ್ ಆಗ್ಬೋದು। ಇದು ಎಕ್ಸ್ಪೆಕ್ಟೇಷನ್ ಡೇಟು ನನ್ನ ಕಡೆಯಿಂದ ನಾನು ಹೇಳ್ತೇನೆ। ಹಾಗೆ ಎಷ್ಟೋ ಜನ ವಿದ್ಯಾರ್ಥಿಗಳು ಏನೇ ಡೌಟ್ಸ್ ಇದ್ರು ಕೂಡ ನನ್ನ ಒಂದು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ಅದರ ರಿಲೇಟೆಡ್ ನಾನು ವಿಡಿಯೋಸ್ನ ಮಾಡೋದಕ್ಕೆ ಟ್ರೈ ಮಾಡ್ತೇನೆ। ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ। ಹಾಗೆ ವಿಡಿಯೋಗೆ 500 ಲೈಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನೆ, ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ।
ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. BSc ನರ್ಸಿಂಗ್ ಆಗಿರ್ಬೋದು, BPT, BPO, ಅಲೈಡ್ ಹೆಲ್ತ್ ಸೈನ್ಸಸ್ ಕೋರ್ಸಸ್ ಆಗಿರ್ಬೋದು, ಆ ಒಂದು ವಿದ್ಯಾರ್ಥಿಗಳು ಯಾರು ಮಾಡಬೇಕು ಅಂದ್ಕೊಂಡಿದ್ದಾರೆ ಈ ಒಂದು ಕೋರ್ಸಸ್ನ ಅವ್ರಿಗೆ ಶೇರ್ ಮಾಡಿ. ಅವರ ಒಂದು ನೇಮ್ ಇದರಲ್ಲಿ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ವಿದ್ಯಾರ್ಥಿ ಕೂಡ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ನ ಮಾಡಿ. ಏನೇ ಡೌಟ್ಸ್ ಇದ್ರು ಕಮೆಂಟ್ ಮಾಡಿ. ನಾನು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಅಪ್ಡೇಟ್ ಜೊತೆಗೆ ನಿಮಗೆ ಸಿಗ್ತಾನೆ ಸ್ಟೂಡೆಂಟ್ಸ್. ಅಲ್ಲಿವರೆಗೂ ಎಲ್ಲರೂ ಟೇಕ್ ಕೇರ್, ಬಾಯ್.